ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆಲ್ಲ ಒಂದು ರೋಚಕ ಸ್ಟೋರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕಥೆಯಲ್ಲಿ ಬರುವಂಥ ಮೇನ್ ಕ್ಯಾರೆಕ್ಟರ್ ಹೆಸರು ಬಂದುಬಿಟ್ಟು ಧನ್ಯ ಅಂತ. ಧನ್ಯ ಹೇಗಪ್ಪ ಅಂತ ಹೇಳಿದ್ರೆ, ಅವಳು 10ನೇ ತರಗತಿಯಲ್ಲಿ ಓದ್ತಾ ಇರ್ತಾಳೆ. ಅವಳು ತುಂಬ ಅಂದರೆ ತುಂಬಾ ಚುರುಕಾದಂಥ ಹುಡುಗಿ. ಸ್ಟಡೀಸಲ್ಲೇ ಆಗಿರ್ಬೋದು, ಆಟದಲ್ಲೇ ಆಗಿರ್ಬೋದು, ಮನೆಯಲ್ಲೂ ಕೂಡ ಹಾಗೇ ತುಂಬ ಆ್ಯಕ್ಟಿವ್ ಗರ್ಲ್. ಅವಳ ಮನೆಯಲ್ಲಿ ಅಪ್ಪ, ಅಮ್ಮ ಮತ್ತು ಅಕ್ಕ. ಅವಳ ಅಕ್ಕ ಹೆಸರು ಸಂಜನಾ ಅಂತ. ಶಿ ವಾಸ್ ಅ ಕಾಲೇಜ್ ಸ್ಟೂಡೆಂಟ್. ಅವಳು ಡಿಗ್ರಿ ಓದ್ತಾ ಇದ್ಲು. ಸಂಜನಾ ಅಂದರೆ ಧನ್ಯ ಅವ್ರ ಅಕ್ಕ ಕಾಲೇಜ್ ಕಡೆಯಿಂದ ಒಂದು ಟ್ರಿಪ್ಪು ಅಂತ ಹೋಗ್ತಾಳೆ. ಸೊ ಆ ಟ್ರಿಪ್ಗೆ ಹೋಗಿ ತುಂಬ ಎಂಜಾಯ್ ಮಾಡಿಕೊಂಡು, ಸೊ ಅದು 1 ವೀಕ್ ಟ್ರಿಪ್ ಗೈಸ್, 1 ವೀಕ್ ಟ್ರಿಪ್ ಮಾಡಿಕೊಂಡು ಬರ್ತಾಳೆ. ಸಂಜನಾ ಫಸ್ಟು ಇದ್ದಂಗೆ ಇಲ್ಲದೆ ಇರೋದನ್ನು ಧನ್ಯ ಅಬ್ಸರ್ವ್ ಮಾಡ್ತಾಳೆ. ಸೊ ಸಂಜನಾ ತುಂಬ ಕ್ಲೋಸು ಯಾರಿಗೆ? ತಂಗಿಗೆ, ಧನ್ಯಾಗೆ. ಸೊ ಅವಳು ಹೋಗಿ ಡಲ್ ಆಗಿರ್ತಾಳೆ ಸಂಜನಾ. ಧನ್ಯಾಗೆ ಅದು ಯಾಕೋ ಇಷ್ಟ ಆಗಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದ ಜೊತೆಗೆ ಬೆಳೆದಿರೋ ಒಂದು ಹುಡುಗಿರವರಿಬ್ಬರು. ಸೊ ಸಂಜನಾ ಸಡನ್ನಾಗಿ ಸೈಲೆಂಟ್ ಆಗಿಬಿಡ್ತಾಳೆ. ಮನೇಲಿ ಅವ್ರ ಅಪ್ಪ ಅಮ್ಮನೂ ಎಷ್ಟೋ ಟ್ರೈ ಮಾಡ್ತಾರೆ, ಏನಾಯಿತು ಸಂಜನಾ, ಏನಕ್ಕೆ ಟ್ರಿಪ್ ಹೋಗಿ ಬಂದಮೇಲಿಂದ ಯಾಕೆ ಈ ಥರ ಆಗಿದೆಯಾ ನೀನು, ಏನಾಯಿತು ಅಂತ ಕೇಳಿದಾಗ ಸಂಜನಾ ಟಯರ್ಡ್ ಆಗಿದ್ದೀನಿ ಅಷ್ಟೇ, ಟ್ರಿಪ್ಪಲ್ಲಿ ಅದು ಇದು ಅಂತ ತಿನ್ನಲ್ವಾ, ಸ್ವಲ್ಪ ಅನ್ಈಸಿ ಅನ್ನಿಸ್ತಿದೆ, ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ನನಗೆ ಆಗ್ತಾ ಇಲ್ಲ, ನಾನು ರಿಕವರ್ ಆಗ್ತೀನಿ ಬಿಡಿ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾಳೆ. ಧನ್ಯ ಕೂಡ ಅದನ್ನು ಓಕೆ, ಟೇಕ್ ಯುವರ್ ಟೈಮ್ ಸಂಜನಾ ಅಂತ ಹೇಳಿಬಿಟ್ಟು ಅವಳು ಕೂಡ ಸುಮ್ಮನಾಗ್ತಾಳೆ. ಬಟ್ ಬರ್ತಾ 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 ಸಂಜನಾ ಕಾಲೇಜಿಗೆ ಹೋಗೋದು ಕೂಡ ನಿಲ್ಲಿಸ್ಬಿಡ್ತಾಳೆ. ಅದು ಧನ್ಯಾಗೆ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ, ಏನಾಯಿತು ಇವಳಿಗೆ ಸಂಜನಾಗೆ, ಸಡನ್ನಾಗಿ ಏನಕ್ಕೆ ಕಾಲೇಜ್ಗೆ ಹೋಗೋದು ಬಿಟ್ಟಿದ್ದಾಳೆ? ಫ್ರೆಂಡ್ಸ್ ಕಾಲ್ ಮಾಡ್ತಾರೆ, ಫ್ರೆಂಡ್ಸ್ ಮನೆಗೆ ಬರ್ತಾರೆ, ಯಾರನ್ನೂ ಮೀಟ್ ಆಗೋದಿಲ್ಲ, ಡೋರ್ ಹಾಕ್ಕೊಂಡು ಒಳಗಡೆನೇ ಇರ್ತಾಳೆ. ಯಾರಾದರೂ ಹೋಗಿ ಡೋರ್ ಹೊಡೆದ್ರೆ ಡೋಂಟ್ ಡಿಸ್ಟರ್ಬ್ ಮೀ ಅಂತ ಕಿರ್ಚ್ತಾ ಇರ್ತಾಳೆ. ಸೊ ಸಡನ್ನಾಗಿ ಏನಾಯಿತು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಅಪ್ಪ ಅಮ್ಮಗೂ ಕೂಡ ಶಾಕ್ ಆಗ್ತಾ ಇದೆ, ಧನ್ಯ ಕೂಡ ತುಂಬ ಶಾಕ್ ಆಗಿದ್ದಾಳೆ, ತುಂಬ ಡಿಪ್ರೆಸ್ ಆಗಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಸೊ ಸಂಜನಾ ಹೊರಗಡೆ ಬರ್ತಾ ಇಲ್ಲ, ಊಟ ತಿಂಡಿ ಎಲ್ಲನೂ ಒಳಗಡೆನೇ ಹೋಗ್ತಾ ಇದೆ. ಸೊ ಅವಳು ಹೇಳ್ತಾ ಇದ್ದಾಳೆ, ನಾನು ಹೊರಗೆ ಬರೋದಿಲ್ಲ, ನನಗೆ ಏನೇ ಕಳಿಸೋಗಿದ್ರು ಇಲ್ಲೇ ಕಳಿಸಿ, ನಾನು ಇಲ್ಲೇ ಇರ್ತೀನಿ, ನನಗೆ ಹೊರಗೆ ಬರೋಕ್ಕೆ ಇಷ್ಟ ಇಲ್ಲ, ಬಿಟ್ಬಿಡಿ ನನ್ನನ್ನು ಅಂತೆಲ್ಲ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಹಾಗಾಗಿ ಯಾರು ಅವಳನ್ನ ಡಿಸ್ಟರ್ಬ್ ಮಾಡಲ್ಲ. ಸೊ ಡಾಕ್ಟರ್ನೂ ಕೂಡ ಕನ್ಸಲ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸಂಜನಾ ಅದು ಯಾವುದಕ್ಕೂ ಕೋಆಪ್ರೇಟ್ ಮಾಡೋದೇ ಇಲ್ಲ, ಆ ರೂಮ್ ಡೋರ್ನ ತೆಗಿಯೋದೇ ಇಲ್ಲ. ಸೊ ಹೀಗೆ 1 ತಿಂಗಳು ಕಲಿಯುತ್ತೆ. 1 ತಿಂಗಳು ಆದಮೇಲೆ ಕಂಪ್ಲೀಟ್ಲಿ ಡಿಪ್ರೆಸ್ಡ್. ಅವಳು ಒಂದು ವೈಟ್ ಫ್ರಾಕ್ ಹಾಕ್ಕೊಂಡಿರ್ತಾಳೆ. ಸೊ ಅದೇ ಫ್ರಾಕಲ್ಲೇ ಗೈಸ್, ಲೈಕ್ ಶಿ ನೆವರ್ ಚೇಂಜ್ಡ್. ಅಷ್ಟರಲ್ಲಿ ಈ ಕಡೆ ತಂದೆ ತಾಯಿಗೂ ಮತ್ತು ಧನ್ಯಾಗೂ ತುಂಬ ಚಿಂತೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಂಜನಾ ಬಗ್ಗೆ. ಆಗ ಏನು ಮಾಡ್ತಾರೆ, ಸಂಜನಾ ಅವರಪ್ಪ ಡೋರ್ ಹೊಡೆದ್ಬಿಟ್ಟು ಹಿಂಗೆ ಆದರೆ ಆಗೋದಿಲ್ಲ ಅಂದ್ಬಿಟ್ಟು ಬ್ರೇಕ್ ಮಾಡಿ ಹೋಗ್ತಾರೆ ಒಳಗಡೆ. ಹೋದಾಗ ದಿನಾಲು ಕಳಿಸಿರೋ ಅಷ್ಟು ತಿಂಡಿನೂ ಆ ಪಕ್ಕದಲ್ಲಿರೋ ಅಂತ ನೆಲದ ಮೇಲೆ ಎಲ್ಲ ಚೆಲ್ಲೋಗಿರುತ್ತೆ. ಸಂಜನಾ ಅದು ಯಾವುದನ್ನು ಸರಿಯಾಗಿ ತಿಂದಿರೋದಿಲ್ಲ. ಲೈಕ್ ಒಳ್ಳೆ ಈ ಪ್ರಾಣಿಗಳು ತಿಂದಿರ್ತಾರಲ್ವ, ಆ ರೀತಿ ಅರ್ಧಂಬರ್ಧ ತಿಂದ್ಬಿಟ್ಟು ಬಿಸಾಕಿರ್ತಾಳೆ. ಟ್ರಿಪ್ಪಿಂದ ಬಂದ ದಿನ ಯಾವ ಡ್ರೆಸ್ ಹಾಕ್ಕೊಂಡಿದ್ಲು, ಆ ವೈಟ್ ಫ್ರಾಕ್ ಏನು ಹಾಕ್ಕೊಂಡಿದ್ಲು, ಅದೇ ಫ್ರಾಕಲ್ಲೇ ಸ್ನಾನ ಮಾಡಿಲ್ಲ, ಬಟ್ಟೆ ಚೇಂಜ್ ಮಾಡಿಲ್ಲ. ಆ್ಯಂಡ್ ಅವಳು ಹೆಂಗೆ ಮಲ್ಕೊಂಡಿದ್ದಾಳೆ, ಬೋರಲ್ಲಿ ಮಲ್ಕೊಂಡಿದ್ದಾಳೆ. ಸೊ ತಂದೆ ತಾಯಿ ಮತ್ತು ಧನ್ಯ 3 ಜನ ಹೋಗ್ಬಿಟ್ಟು ಅವಳನ್ನ ಹೀಗೆ ಎಬ್ಸಕ್ಕೆ ಟ್ರೈ ಮಾಡ್ತಾರೆ. ಸಂಜನಾ ಎದ್ದೇಳು, ಏನಾಗ್ತಿದೆ ಸಂಜನಾ, ಎದ್ದೇಳಮ್ಮ, ಏನಾಯಿತು ಅಂಥೇಳಿ ಈ ರೀತಿ ರೊಟೇಟ್ ಮಾಡ್ತಾರೆ ಗೈಸ್. ಅವಳನ್ನ ಟರ್ನ್ ಮಾಡ್ತಾರೆ. ಫೇಸ್ ಎಲ್ಲ ಏನಾಗಿರುತ್ತೆ ತುಂಬಲ್ವ, ಲೈಕ್ ಏನಂತಾರೆ, ಒಂಥರ ಪೌಡರ್ ತುಂಬ ಮೆತ್ಕೊಂಡಾಗ ಹಿಂಗಾಗುತ್ತಲ್ವ, ಆ ಥರ. ಕಣ್ಣೆಲ್ಲ ಡಾರ್ಕ್ ಸರ್ಕಲ್ ಆ್ಯಂಡ್ ಫೇಸೆಲ್ಲ ಮುದ್ರೋಗ್ಬಿಟ್ಟಿದೆ, ತುಂಬ ಅಂದರೆ ವಿಕಾರವಾಗಿ ಆಗ್ಬಿಟ್ಟಿದ್ದಾಳೆ ನೋಡೋದಕ್ಕೆ. ಸಡನ್ನಾಗಿ ಏನಕ್ಕೆ ಹಿಂಗಾಯಿತು, ಎಲ್ಲರೂ ಶಾಕ್ ಆದರು. ಆಗ ಸಂಜನಾ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ, ಇದಕ್ಕೆ ಪರಿಹಾರ ಆಗಿದೆ, ನಾವು ಗುರುಗಳನ್ನ ಏನು ಮಾಡೋಣ, ಕನ್ಸಲ್ಟ್ ಮಾಡೋಣ ಅಂದ್ಬಿಟ್ಟು ಇಬ್ಬರೂ ಕಾರ್ ತೊಗೊಂಡ್ಬಿಟ್ಟು ಏನು ಮಾಡ್ತಾರೆ, ಗುರುಗಳ ಹತ್ರ ಹೋಗ್ತಾರೆ. ಸೊ ಹೋಗಬೇಕು ಅಂತ ಹೋಗ್ತಾರೆ ಕೆಳಗಡೆ. ಸೊ ಧನ್ಯ ಏನು ಮಾಡಿರ್ತಾಳೆ, ಅವ್ರ ಅಕ್ಕನ ನೋಡ್ಬಿಟ್ಟು ಹೆದರ್ಕೊಂಡ್ಬಿಟ್ಟಿರ್ತಾಳೆ. ಓಕೆ, ಅವ್ರ ಫೇಸು ಮತ್ತು ಅವಳ ಆಕಾರ ವಿಕಾರ ಏನು ಚೇಂಜ್ ಆಗಿರುತ್ತಲ್ವ,
ಅದನ್ನೆಲ್ಲ, ಯಾಕಂದರೆ ಶಿ ಈಸ್ ಜಸ್ಟ್ ಟೆಂತ್ ಹುಡುಗಿ, ಸೊ ಸ್ವಲ್ಪ ಭಯ ಇರುತ್ತೆ ಅದನ್ನು ನೋಡಿಬಿಟ್ಟು. ಹಂಗಾಗಿ ತನ್ನ ರೂಮಲ್ಲಿ ತಾನು ಹೋಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾಳೆ. ಸಂಜನಾ ಹತ್ರನೂ ಬರೋದಿಲ್ಲ. ಆವಾಗವಾಗ ಬಂದು ನೋಡ್ತಾ ಇರ್ತಾರೆ, ತುಂಬ ಪ್ರೀತಿ ಬೇರೆ ಇರುತ್ತೆ. ಸೊ ಆವಾಗವಾಗ ನೋಡ್ತಾ ಇರ್ತಾಳೆ ದೂರದಿಂದ ಬಂದು, ಊಟ ತಿಂಡಿ ಏನಾದರೂ ಕೊಡಬೇಕಾ ಅಂದ್ಬಿಟ್ಟು. ಬಟ್ ಆದರೂ ಸ್ವಲ್ಪ ಮಟ್ಟಿಗೆ ಭಯ ಆಗ್ತಾ ಇರುತ್ತೆ. ಅಪ್ಪ ಅಮ್ಮ ಕೂಡ ರಿಟರ್ನ್ ಕಾಲ್ ಮಾಡಲ್ಲ. ಆ್ಯಂಡ್ ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ. ಆಲ್ರೆಡಿ ರಾತ್ರಿ ಆಗುತ್ತೆ. ರಾತ್ರಿ ಸುಮಾರು 12 ಗಂಟೆ ಆಗಿರ್ಬೋದು. ಈ ಕಡೆ ಧನ್ಯ ತುಂಬ ಟ್ರೈ ಮಾಡ್ತಾ ಇದ್ದಾಳೆ ಅಪ್ಪ ಅಮ್ಮಗೆ ಕಾಲ್ ಮಾಡೋದಕ್ಕೆ. ರಿಂಗ್ ಆಗ್ತಾ ಇದೆ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ಆ್ಯಂಡ್ ನೋ ಬಡಿ ಆರ್ ದೇರ್ ಇನ್ ಹೌಸ್ ಎಕ್ಸೆಪ್ಟ್ ಧನ್ಯ ಆ್ಯಂಡ್ ಸಂಜನಾ. ಸೊ ಸಡನ್ನಾಗಿ ಏನಾಯಿತು, ಸಂಜನಾ ರೂಮಿಂದ ಏನೋ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಳಿಗೆ ಧನ್ಯಗೆ ತುಂಬ ಭಯ. ಒಳ್ಳೆ ಪ್ರಾಣಿ, ಹುಲಿ ಸಿಂಹ ಕೂಗುತ್ತಲ್ವಾ ಗೊರ್ರ ಅಂದ್ಬಿಟ್ಟು, ಸೊ ಆ ಥರ ಸೌಂಡ್ ಬರ್ತಿದೆ. ಒಂದು ಪ್ರಾಣಿ ಹೆಂಗೆ ಕೂಗುತ್ತೆ ಆ ಥರ ಸೌಂಡ್ ಬರ್ತಾ ಇದೆ. ಧನ್ಯಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಜನ ರೂಮ್ನಲ್ಲಿ ಯಾವ ಪ್ರಾಣಿ ಸೇರಿಕೊಂಡಿದೆ, ಈ ಒಳ್ಳೆ ಕಾಡು ಪ್ರಾಣಿ ಧ್ವನಿ ಬರ್ತಾ ಇದೆ ಅಲ್ವಾ. ಆದರೂ ಧೈರ್ಯ ಮಾಡಿಬಿಟ್ಟು ಹೋಗಿ ತೆಗೆದು ನೋಡ್ತಾಳೆ. ಅಲ್ಲಿ ಸಂಜನಾ ಗೋಡೆ ಕಡೆ ತಿರ್ಕೊಂಡು ನಿಂತ್ಕೊಂಡು ಆ ಸೌಂಡ್ ಅವಳ ಬಾಯಿಂದನೇ ಬರ್ತಾ ಇದೆ. ಓಕೆ, ಅವಳೇ ಸೌಂಡ್ ಮಾಡ್ತಾ ಗೋಡೆ ಕಡೆ ತಿರ್ಕೊಂಡು ಈ ತಲೆನ ಗೋಡೆಗೆ ಹೊಡ್ಕೊತಾ ಇದ್ದಾಳೆ. ಅವಳನ್ನ ನೋಡ್ತಾ ಇರೋದು ಗೊತ್ತಾಗಿ ಸಡನ್ನಾಗಿ ರೊಟೇಟ್ ಆಗ್ತಾಳೆ. ಅವಳ ಫೇಸ್ ತುಂಬ ಅಂದರೆ ತುಂಬ ವಿಕಾರ, ಬೆಳಕಿಗಿಂತ ಇನ್ನೂ ವಿಕಾರವಾಗಿರುತ್ತೆ. ಸಂಜನಾ ಹೋಗ್ತಿದ್ದಾಳೆ ಅಟ್ಯಾಕ್ ಮಾಡೋದಕ್ಕೆ ಅನ್ನೋಷ್ಟೊಳಗಾಗಿ ಏನು ಮಾಡ್ತಾಳೆ, ಸೊ ಮತ್ತೆ ಓಡೋಗ್ಬಿಟ್ಟು ತುಂಬ ಭಯ ಆಗಿದೆ ಧನ್ಯಾಗೆ. ಮತ್ತೆ ಅಪ್ಪ ಅಮ್ಮ ಕಾಲ್ ಮಾಡ್ತಿದ್ದಾಳೆ, ಪಿಕ್ ಮಾಡ್ತಾ ಇಲ್ಲ. ಕಡೆಗೆ ಫ್ರೆಂಡಿಗೆ ಕಾಲ್ ಮಾಡ್ತಾಳೆ, ಅವ್ಳ ಕ್ಲೋಸ್ ಫ್ರೆಂಡು, ಅದೇ 10th ಫ್ರೆಂಡು. ಬಟ್ 12 ಗಂಟೆ ಆಗಿದ್ದರಿಂದ ಅವಳ ಫ್ರೆಂಡು ಕೂಡ ಕಾಲ್ ಪಿಕ್ ಮಾಡಲ್ಲ. ಹಾಗಾಗಿ ಕೊಂಡು ಗಟ್ಟಿಯಾಗಿ ಮುಚ್ಕೊಂಡು ಮಲಗ್ತಾಳೆ. ಅಲ್ಲಿಗೆ ಬಂದು ಡೋರ್ ಹೊಡಿತಾ ಇದ್ದಾರೆ. ಯಾರು, ಸಂಜನಾನೇ ಇರ್ಬೋದಾ ಅನ್ನೋ ಡೌಟು ಕೂಡ ಧನ್ಯಾಗೆ ಬರುತ್ತೆ. ಬಟ್ ಯಾರು ಅಂತ ಗೊತ್ತಿಲ್ಲ ಇನ್ನೂ ಕ್ಲಾರಿಫೈ. ಅಪ್ಪ ಅಮ್ಮನ ಸಂಜನಾನ ಯಾರು, ಬಟ್ ಇಲ್ಲ, ನಾನು ಡೋರ್ ಓಪನ್ ಮಾಡಲ್ಲ. ಮಾಡಿದ್ರೆ ಏನಾಗುತ್ತೆ, ಏನಾದರೂ ಹಾಗೇ ಆಗುತ್ತೆ ಖಂಡಿತವಾಗಿ. ಸಂಜನಾನ ನೋಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಧನ್ಯಾಗೆ ಏನಾಗುತ್ತೆ, ತುಂಬ ಭಯ ಆಗುತ್ತೆ. ಸೊ ಅವಳು ಡೋರ್ ಓಪನ್ ಮಾಡಲ್ಲ, ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಸೊ ಅದು ಯಾವಾಗ ನಿದ್ದೆ ಆಗ್ತೋ ಗೊತ್ತಿಲ್ಲ. ಸೊ ಕಣ್ಣು ಬಿಟ್ಟರೆ ಬೆಳಗಾಗಿರುತ್ತೆ. ಬೆಳಗಾದ ಟೈಮ್ನಲ್ಲಿ ಸಂಜನಾ ರೂಮ್ಗೆ ಭಯದಿಂದಾನೇ ಧನ್ಯ ಬರ್ತಾಳೆ. ಬಂದ್ಬಿಟ್ಟು ಸ್ವಲ್ಪ ಡೋರ್ ತೆಗೆದು ನೋಡ್ತಾಳೆ. ಸಂಜನಾ ಆರಾಮಾಗಿ ಮಲ್ಕೊಂಡಿದ್ದಾಳೆ, ಆರಾಮಾಗಿ. ಮತ್ತು ಅವಳ ಫೇಸೆಲ್ಲ ಏನಾಗಿದೆ, ಲೈಕ್ ನಾರ್ಮಲಾಗಿ ಹೆಂಗಿರ್ತಿತ್ತಲ್ವಾ ಡೈಲಿ ಹಾಗೆ ಇದೆ. ಆ್ಯಂಡ್ ಎಚ್ಚರ ಆಗುತ್ತೆ ಸಂಜನಾಗೆ. ಸಂಜನಾ ಎದ್ಬಿಟ್ಟು, ಧನ್ಯ ಬಾಮ್ಮ, ಏನಾಯಿತು, ಹೇಗಿದೆಯಾ ನೀನು, ಯಾಕೆ ಹಿಂಗೆ ಮಾಡ್ತಾಯಿದ್ಯಾ? ನಾರ್ಮಲಾಗಿ ಡೈಲಿ ಹೆಂಗೆ ಮಾತಾಡ್ತಿದ್ಲು ಇದಕ್ಕೂ ಮುಂಚೆ ಹಾಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಧನ್ಯಾಗೆ ಖುಷಿ ಆಗ್ತಾಯಿದೆ, ಜೊತೆಗೆ ಆಶ್ಚರ್ಯನೂ ಆಗ್ತಾಯಿದೆ. ಇನ್ನೊಂದು ಡೌಟ್ ಕೂಡ ಬರ್ತಾಯಿದೆ, ಏನಾಗ್ತಿದೆ ಇಲ್ಲಿ, ಇವಳು ಹೇಗೆ ಇಷ್ಟೆಲ್ಲ ಚೇಂಜಸ್ ಹೆಂಗೆ ಆಗ್ತಿದೆ ಇವಳಲ್ಲಿ ಅನ್ನೋದು ಅವ್ಳಿಗೆ ಒಂದು ಡೌಟ್ ಬರುತ್ತೆ. ಸೊ ಅದಾದಮೇಲೆ ಸಡನ್ನಾಗಿ ಮನೆಯಲ್ಲಿ ಏನೋ ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಇಲಿ ಹೆಗ್ನ ಸತ್ತರೆ ಬರುತ್ತಲ್ವ ಆ ಥರ ಸ್ಮೆಲ್ಲು. ಧನ್ಯ ಅಂದ್ಕೊತಾಳೆ ಸ್ಟೋರ್ ರೂಮ್ನಲ್ಲಿ ಏನೋ ಸತ್ತೋಗಿರಬೇಕು, ಸೊ ಅದೇ ಸ್ಮೆಲ್ ಬರ್ತಾಯಿದೆ. ಇಟ್ಸ್ ಓಕೆ, ಕ್ಲೀನ್ ಮಾಡ್ಸೋಣ ಯಾರನ್ನಾದ್ರೂ ಕರೆಸ್ಬಿಟ್ಟು ಅಂತ. ಅಕ್ಕ ನೀನು ಆರಾಮಾಗಿದ್ದೀಯಾ, ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅವಳನ್ನ ಆರೈಕೆ ಮಾಡಿ ಅವಳಿಗೆ ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿರ್ತಾರೆ. ಮತ್ತು ರಾತ್ರಿ ಆಗುತ್ತೆ. ರಾತ್ರಿ ಆದಮೇಲೆ ಸಂಜನಾ ಚೆನ್ನಾಗಿದ್ದೋಳು ಮತ್ತು ಸಡನ್ನಾಗಿ ಒಬ್ಬಳೇ ಇರಬೇಕಾದ್ರೆ ಮತ್ತೆ ಅದೇ ಥರ ಲೈಕ್ ಪ್ರಾಣಿ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಧನ್ಯಾಗೆ ಈ ಸಲ ಮತ್ತೆ ಸ್ಟಾರ್ಟ್ ಆಗುತ್ತೆ ಶಿವರಿಂಗ್. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಹಗಲೊತ್ತಲ್ಲಿ ಚೆನ್ನಾಗಿದ್ಲು, ಮತ್ತು ಸಡನ್ನಾಗಿ ಅದೇ ರಾಗ ಅದೇ ಹಾಡು. ಈಗ ಏನು ಮಾಡಬೇಕು ಗೊತ್ತಿಲ್ಲ ಧನ್ಯಾಗೆ. ಸೊ ಧನ್ಯ ಏನು ಮಾಡ್ತಾಳೆ, ಮತ್ತೆ ಹೋಗ್ತಾಳೆ, ಡೋರ್ ಹಾಕ್ಕೋತಾಳೆ. ಬಟ್ ಇಲ್ಲಿ ಒಂದೇ ಒಂದು ಸ್ಟ್ರೇಂಜ್ ಅಂದರೆ ಅವ್ರ ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ. ಅವರು ಗುರುಗಳನ್ನ ಕರ್ಕೊಂಬರ್ತೀನಿ ಕನ್ಸಲ್ಟ್ ಮಾಡಿಕೊಂಡು ಇದಕ್ಕೆ ನಾವು ಪರಿಹಾರ ನೋಡ್ಕೊಂಬರ್ತೀವಿ ಅಂತ ಹೋದರೂ ಇನ್ನೂ ಬಂದಿಲ್ಲ. ಈ ಕಡೆ ಅವಳು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸೊ ಹಿಂಗಿರಬೇಕಾದ್ರೆ ಮತ್ತೆ ಬಂದ್ಬಿಟ್ಟು ಡೋರ್ ಹೊಡಿತಾ ಇದ್ದಾಳೆ. ಈ ಸಲ ಪ್ರಾಣಿ ಥರ ಕಿರ್ಚ್ತಾ ಸಂಜನಾನೇ ಏನು ಮಾಡ್ತಿದ್ದಾರೆ, ಡೋರ್ ಹೊಡಿತಿದ್ದಾಳೆ. ಓಪನ್ ದ ಡೋರ್, ಲೈಕ್ ತುಂಬ ಹಾರ್ಷಾಗಿ, ಡೋರ್ ತೆಗಿ ಅಂತ ಹೇಳ್ಬಿಟ್ಟು ತುಂಬ ಭಯಂಕರವಾಗಿ ಏನು ಮಾಡ್ತಾ ಇದ್ದಾಳೆ, ಕಿರ್ಚ್ತಾ ಇದ್ದಾಳೆ, ಡೋರ್ ಹೊಡಿತಾ ಇದ್ದಾಳೆ. ಆ ಕಡೆ ಡೋರ್ ಓಪನ್ ಮಾಡೋಕ್ಕೆ ಭಯ ಪಟ್ಬಿಟ್ಟು ಧನ್ಯ ಏನು ಮಾಡಿದ್ದಾಳೆ, ಮಲ್ಕೊಂಡ್ಬಿಟ್ಟಿದ್ದಾಳೆ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು. ಮತ್ತೆ ಬೆಳಗ್ಗೆ ಆಯಿತು. ಹಾಗೆ ಮಾಡ್ತಾ ಮತ್ತೆ ಏನಾಗಿದೆ, ಆ್ಯಸ್ ಇಟ್ ಈಸ್ ಸಂಜನಾ ಹಾಗೆ ಇದ್ದಾಳೆ. ಸಂಜನಾ ಹತ್ರ ಬಂದು ಮಾತಾಡ್ತಾಳೆ ಧನ್ಯ. ಸಂಜನಾ, ಐ ಓಕೆ, ಏನಾಗ್ತಿದೆ ನಿನಗೆ, ಯಾಕೆ ನೀನು ಈ ರೀತಿ ಬಿಹೇವ್ ಮಾಡ್ತಾ ಇದ್ದೆ ಇತ್ತೀಚೆಗೆ ಅಂದಾಗ, ನಾನೇನು ಮಾಡ್ತಾಯಿದ್ದೀನಿ ಧನ್ಯ, ನಾನು ಚೆನ್ನಾಗಿದ್ದೀನಲ್ವಾ,
ನಿನಗೇನೋ ಭ್ರಮೆ ಆಗಿರಬೇಕು, ಹೋಗು ಸುಮ್ಮನೆ ಅಂತ ಹೇಳಿಬಿಟ್ಟು ಈಗ ನಾರ್ಮಲಾಗಿ ಸುಮ್ಮನೆ ಕೂತ್ಕೊತಾಳೆ ಮಂಚದ ಮೇಲೆ. ಸೊ ಅದಾದಮೇಲೆ ಮತ್ತು ಸ್ವಲ್ಪ ಹೊತ್ತಾಗುತ್ತೆ. ಆದಮೇಲೆ ಈ ಕಡೆ ಧನ್ಯ ತನ್ನ ಫ್ರೆಂಡಿಗೆ ಕಾಲ್ ಮಾಡಿ ಈ ರೀತಿ ಆಗ್ತಾಯಿದೆ, ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಸೊ ಆವಾಗ ಶಾಂತಿನೂ ಹೇಳ್ತಾಳೆ, ಇಲ್ಲ ನೀನೊಂದು ಸಲ ನಿಮ್ಮ ಪೇರೆಂಟ್ಸ್ಗೆ ಕಾಲ್ ಮಾಡು, ಇಲ್ಲ ಯಾರಿಗಾದ್ರೂ ಎಲ್ಡರ್ಸ್ಗೆ ಕಾಲ್ ಮಾಡು, ಅವ್ರನ್ನ ಕರೆಸು, ನಿಮ್ಮ ಅಪ್ಪ ಅಮ್ಮ ಏನಕ್ಕೆ ಬಂದಿಲ್ಲ ಅಂತ ತಿಳ್ಕೊ ಅಂತ ಹೇಳಿದಾಗ ಅಷ್ಟೇ ಮಾಡ್ತೀನಿ, ಹಾಗೇ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಚಿಕ್ಕಪ್ಪಗೆ ಕಾಲ್ ಮಾಡ್ತಾಳೆ. ಸೊ ಅವ್ರ ಚಿಕ್ಕಪ್ಪಗೆ ಕಾಲ್ ಮಾಡಿದಾಗ ಅವ್ರ ಚಿಕ್ಕಪ್ಪ ಏನು ಮಾಡ್ತಾರೆ, ಹೌದಾ ಇದೆಲ್ಲ ನೀನು ಯಾಕೆ ಹೇಳಿಲ್ಲ ಇಷ್ಟು ದಿನ, ಸರಿ ನೀನು ಮನೇಲೇ ಇರು, ನಾನು ಇವಾಗಲೇ ಬರ್ತೀನಿ ಅಂದ್ಬಿಟ್ಟು ಅವ್ರ ಚಿಕ್ಕಪ್ಪ ಏನು ಮಾಡ್ತಾರೆ, ಸ್ಟಾರ್ಟ್ ಆಗ್ತಾರೆ ಅಲ್ಲಿಂದ ಬರೋದಕ್ಕೆ. ಸೊ ಅವ್ರು ಇನ್ನೇನು ಬರಬೇಕು ಅನ್ನೋ ಅಷ್ಟರಲ್ಲಿ ಲೈಕ್ ಮತ್ತೆ ಇಲ್ಲಿ ಸಂಜೆನಾಗೆ ಹಗಲತ್ತಲ್ಲ, ಇನ್ನು ಇಟ್ಸ್ ನಾಟ್ ಇವನ್ ನೈಟ್, ಈ ಮಧ್ಯಾಹ್ನ ಆಗಿರುತ್ತೆ. ಸೊ ಆ ಟೈಮ್ನಲ್ಲೇ ಲೈಕ್ 12 ಗಂಟೆ ಸುಮಾರು ಮಧ್ಯಾಹ್ನ ಮತ್ತೆ ಸಂಜೆನಾಗೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಅದೇ ಪ್ರಾಣಿ ಥರ ಕಿರ್ಚೋದು, ಫೇಸ್ ವಿಕಾರ ಆಗೋದು, ಶಿ ವಿಲ್ ಟರ್ನ್ ಇನ್ ಟು ಈವಲ್. ಸೊ ಆ ಥರ ಆಗ್ಬಿಟ್ಟು ಧನ್ಯ ರೂಮ್ ಹತ್ರ ಹೋಗ್ತಾರೆ. ಧನ್ಯ ರೂಮ್ ಹತ್ರ ಹೋಗಿ ಇನ್ನೇನು ಆ ಸೌಂಡ್ ಬರೋದು ಕೇಳಿಸ್ಬಿಟ್ಟು ಧನ್ಯ ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ ಸಡನ್ನಾಗಿ. ಸೊ ಇನ್ನೇನು ಸಂಜೆನ ಅಟ್ಯಾಕ್ ಮಾಡಬೇಕು, ಡೋರ್ ಲಾಕ್ ಮಾಡ್ಕೊತಾಳೆ. ಮಾಡ್ಕೊಂಡ್ಮೇಲೆ ಅವಳು ಓಪನ್ ಮಾಡು ಡೋರ್ನ, ತೆಗಿ 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 ಅಂತ ಕಿರಿಸ್ತಾ ಮತ್ತೆ ಹಾಗೆ ಮಾಡ್ತಾ ಇದ್ದಾಳೆ. ಸೊ ಆವಾಗ ಮಾಡ್ತಾಳೆ, ಅವ್ರ ಚಿಕ್ಕಪ್ಪಗೆ ಕಾಲ್ ಮಾಡಿಬಿಟ್ಟು, ಚಿಕ್ಕಪ್ಪ ಬೇಗ ಬನ್ನಿ, ನಂಗೆ ಆಗ್ತಾಯಿಲ್ಲ, ಇವಳು ನನ್ನ ತುಂಬ ಹಿಂಸೆ ಮಾಡ್ತಿದ್ದಾಳೆ ಕಾಲ್ ಮಾಡಿದಾಗ ಆ ಕಡೆ ಚಿಕ್ಕಪ್ಪ ಕೂಡ ಸರಿಮ್ಮ ನಾನು ಬರ್ತೀನಿ, ಡೋಂಟ್ ವರಿ, ಏನು ಅನ್ಕೋಬೇಡ, ಏನು ಭಯ ಪಡಬೇಡ ನೀನು ಅಂತ ಧೈರ್ಯ ಹೇಳ್ತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಶಾಂತಿ ಕಾಲ್ ಮಾಡ್ತಾಳೆ ಧನ್ಯಾಗೆ. ಶಾಂತಿ ಏನು ಹೇಳ್ತಾಳೆ, ಅದೇ ಧನ್ಯ ಫ್ರೆಂಡು, 10th ಫ್ರೆಂಡು, ಅವಳು ಕಾಲ್ ಮಾಡಿ ಧನ್ಯ ಈ ಥರ ಬಿಹೇವ್ ಮಾಡ್ತಿದ್ದಾಳೆ ಅಂದರೆ ಪಕ್ಕ ಅವಳಿಗೆ ಟ್ರಿಪ್ಗೆ ಹೋಗಿ ಬಂದಾಗಿಂದ ಈ ಥರ ಆಗಿದ್ದಾಳೆ ಅಂದರೆ ಅಲ್ಲಿ ಅವಳಿಗೆ ಏನೋ ಸಮಥಿಂಗ್ ಆಗಿದೆ, ಇದು ಖಂಡಿತ ಯಾವುದೋ ಒಂದು ಶಕ್ತಿದು ಕಾಟ, ಲೈಕ್ ಏನಂದರೆ ತುಂಬ ಇವಿಲ್ ಸ್ಪಿರಿಟ್ ಇದು. ಸೊ ನೀವು ಹುಷಾರಾಗಿರಬೇಕು. ಅವಳ ಹತ್ರ ಯಾರೇ ಬಂದ್ರೂ, ನಾನು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ಅವ್ರ ಹತ್ರ ಯಾರೇ ಬಂದ್ರೂ ಅವ್ರನ್ನ ಅವಳು ಸಾಯಿಸ್ಬಿಡ್ತಾಳೆ. ಲೈಕ್ ಪ್ರಾಣಿ ಥರ ಆಡ್ತಾ ಇದ್ದಾಳೆ, ಲೈಕ್ ಈ ಥರ ಆಡ್ತಾ ಇದ್ದಾಳೆ ಅಂದರೆ ಅದೊಂದು ಇವಳೇ ಅವ್ರ ಹತ್ರ ಹೋದ್ರೂ ಅವ್ರನ್ನ ತಿಂದು ಹಾಕ್ತಾಳೆ. ಓಕೆ, ಏನು ಮಾಡ್ತಾಳೆ, ತಿಂದು ಹಾಕ್ತಾಳೆ, ಸಾಯಿಸಿ ತಿಂದು ಹಾಕ್ತಾಳೆ. ಸೊ ಯಾರನ್ನೂ ಅವಳ ಹತ್ರ ಬರದೇ ಇರೋ ಥರ ನೋಡ್ಕೊ, ನೀನು ಅವಳ ಹತ್ರ ಹೋಗಬೇಡ, ನಾನು ಹೇಳ್ತಾ ಇದ್ದೀನಿ, ನಾನು ರಿಸರ್ಚ್ ಮಾಡಿದ್ದೀನಿ, ದಯವಿಟ್ಟು ದೂರ ಇರು, ಲಾಕ್ ಮಾಡ್ಕೊ ಡೋರ್ನ ಅಂತ ಹೇಳ್ತಾಳೆ. ಆಗ ಕೆಳಗಡೆ ಈಗ ಧನ್ಯ ಮೇಲ್ಗಡೆ ರೂಮ್ ಲಾಕ್ ಮಾಡ್ಕೊಂಡಿದ್ದಾಳೆ, ಅವಳು ಡೋರ್ ನಾಕ್ ಆಗ್ತಾಯಿದೆ, ಅವಳು ಓಪನ್ ಮಾಡ್ತಾ ಇಲ್ಲ. ಸಡನ್ನಾಗಿ ಕೆಳಗಡೆ ಡೋರ್ ನಾಕ್ ಆಗ್ತಾ ಇದೆ. ಇಲ್ಲಿ ಈಗ ಸಂಜನಾ ಚಿಕ್ಕಪ್ಪನೂ ತಿಂದು ಹಾಕ್ಬಿಡ್ತಾಳ, ಸಾಯಿಸ್ಬಿಡ್ತಾಳ. ಇಲ್ಲ ನಾನು ಕಾಪಾಡಬೇಕು, ಚಿಕ್ಕಪ್ಪನೇ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡೋಕ್ಕೆ ನೋಡ್ತಾಳೆ. ಅವ್ರ ಚಿಕ್ಕಪ್ಪ ಕಾಲ್ ರಿಸೀವ್ ಮಾಡೋದಿಲ್ಲ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಅವಳ ರೂಮ್ ಡೋರ್ ನಾಕ್ ಆಗೋದು ಕೂಡ ಸ್ಟಾಪ್ ಆಗುತ್ತೆ. ಸೊ ಸ್ಟಾಪ್ ಆದಮೇಲೆ ಸಂಜನಾ ಕೂಡ ಕಾಣಿಸಲ್ಲ ಹೊರಗಡೆ. ಸೊ ಇವಳು ಡೋರ್ ತೆಗೆದ್ಬಿಟ್ಟು ವಾಪಸ್ ಬರ್ತಾಳೆ. ಬಂದು ಕೆಳಗಡೆ ನೋಡಿದಾಗ ಅಲ್ಲಿ ಸಂಜನಾ ಅವ್ರ ಚಿಕ್ಕಪ್ಪನ ಸಾಯಿಸ್ಬಿಟ್ಟು ಅವ್ರನ್ನ ಲೈಕ್ ಫ್ಲೆಶ್ನ ತಿಂತಾ ಇರ್ತಾಳೆ. ಓಕೆ, ಲೈಕ್ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಶಿ ಈಸ್ ಈಟಿಂಗ್ ಇಟ್ ಲಿಟ್ರಲಿ. ಸೊ ಅದನ್ನೆಲ್ಲ ನೋಡಿ ಧನ್ಯಾಗೆ ಶಾಕ್ ಮತ್ತು ಭಯ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡಬೇಕು ಅನ್ನೋಷ್ಟರೊಳಗಾಗಿ ಮತ್ತೆ ಗಾಬರಿಯಿಂದ ಟೆನ್ಷನಲ್ಲಿದ್ದಾಳೆ. ಅದೇ ಟೈಮ್ಗೆ ಸಂಜನಾ ಇವಳ ಕಡೆ ತಿರುಗಿಬಿಡ್ತಾಳೆ. ಮತ್ತೆ ಅವಳು ಅಟ್ಯಾಕ್ ಮಾಡೋಕ್ಕೆ ಬರಬೇಕು ಅನ್ನೋಷ್ಟರಲ್ಲಿ ಮತ್ತೆ ಅವಳ ರೂಮ್ಗೆ ಹೋಗ್ಬಿಟ್ಟು ಡೋರ್ ಹಾಕ್ಕೊತಾಳೆ, ಡೋರ್ ಹೊಡಿತಾಳೆ. ಸಂಜನಾ ಹೊಡೆದು ರಾತ್ರಿ ಆಗುತ್ತೆ. ರಾತ್ರಿ ಎಲ್ಲ ಹಾಗೆ ಕಾಟ ಕೊಡ್ತಾ ಇರ್ತಾಳೆ, ಡೋರ್ ಹೊಡಿತಾ ಕಿರ್ಚ್ತಾ. ಮತ್ತು ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆ್ಯಸ್ ಇಟ್ ಈಸ್ ಏನಾಗ್ತಾಳೆ, ಸಂಜನಾ ನಾರ್ಮಲ್ ಆಗ್ತಾಳೆ. ನಾರ್ಮಲ್ ಆದಮೇಲೆ ಗೊತ್ತಾಗಿರುತ್ತೆ ಈಗಾಗಲೇ ಧನ್ಯ ಗೊತ್ತು, ಈಗ ಬೆಳಗ್ಗೆ ಟೈಮ್ನಲ್ಲಿ ಸಂಜನಾ ನಾರ್ಮಲ್ ಆಗ್ತಾಳೆ ಅಂತ. ಸೊ ಹಾಗಾಗಿ ಬಂದುಬಿಟ್ಟು ಸಂಜನಾ ರೂಮ್ನ ಲಾಕ್ ಮಾಡ್ತಾಳೆ. ಸಂಜನಾ ಒಳಗಡೆನೇ ಇರಲಿ ಅಂದ್ಬಿಟ್ಟು ಅವಳು ಮಲಗಿರ್ತಾಳೆ. ಇವಳು ಲಾಕ್ ಮಾಡಿಬಿಟ್ಟು ಅವ್ರ ಅಪ್ಪ ಅಮ್ಮನ ಇವಳಾದರೂ ಹುಡ್ಕೊಂಬರೋಣ ಹೋಗ್ಬಿಟ್ಟು ಕಾರ್ ತೊಗೊಂಡು ಅವ್ರ ಗುರುಗಳ ಅಡ್ರೆಸ್ ತಿಳ್ಕೊಂಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾಳೆ. ಬಂದಾಗ ಕೆಳಗೆ ಅವ್ರ ಚಿಕ್ಕಪ್ಪನ ಡೆಡ್ ಬಾಡಿ ಅದೇನಾಗಿರುತ್ತಲ್ವ ಅದು ನೋಡಿಬಿಟ್ಟು ತುಂಬ ಅಳ್ತಾಳೆ. ಆದಮೇಲೆ ಮತ್ತು ಸ್ಟೋರ್ ರೂಮಿಂದ ಇನ್ನೂ ಏನೋ ಕೆಟ್ಟದಾಗ ಸ್ಮೆಲ್ ಬರ್ತಾಯಿದೆ, ತುಂಬ ಜಾಸ್ತಿ ಆಗ್ತಿದೆ ದಿನದಿಂದ ದಿನಕ್ಕೆ. ಏನು ಸ್ಮೆಲ್ ಅದು ಅಂದ್ಬಿಟ್ಟು ಡೋರ್ ಓಪನ್ ಮಾಡಿ ನೋಡಿದಾಗ, ಸೊ ಅಲ್ಲಿ ಓಪನ್ ಮಾಡಿ ನೋಡ್ತಾಳೆ. ಆ ರೂಮ್ನಲ್ಲಿ ಲಿಟ್ರಲಿ ಅವಳು ನೋಡಿದ ತಕ್ಷಣ ಜೋರಾಗಿ ಕಿರ್ಚಿ ಬಿದ್ದು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದರೆ ಅಲ್ಲಿ ಅವ್ರ ಅಪ್ಪ ಅಮ್ಮಂದು
ಅರ್ಧಂಬರ್ಧ ಇರೋವಂಥ ಬಾಡಿ, ಲೈಕ್ ಯಾರೋ ತಿಂದು ಹಾಕಿದ್ದಾರೆ ಬಾಡಿ ಅನ್ನೋವಂಥ ಬಾಡೀಸ್, ಲೈಕ್ ಡೆಡ್ ಬಾಡೀಸ್ನ ನೋಡ್ತಾಳೆ. ನೋಡ್ಬಿಟ್ಟು ಧನ್ಯ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಳು ಅಳ್ತಾ ಇರೋ ಧ್ವನಿನ ಕೇಳಿಬಿಟ್ಟು ಆ ರೂಮ್ಗೆ ಸಂಜನಾ ಬರ್ತಾಳೆ. ಆದರೆ ಸಂಜನಾ ಆಗಿರಲ್ಲ, ಈವಿಲ್ ಆಗಿ ಬದಲಾಗಿರ್ತಾಳೆ.